ನಮಸ್ಕಾರ. ಈ ರಾಶಿ ನಕ್ಷತ್ರದವರಿಗೆ ದುಡ್ಡೇ ಬಂದು ಇವ್ರ ಕಾಲಿಗೆ ಬೀಳುತ್ತೆ. ಈ ರಾಶಿ ನಕ್ಷತ್ರದವರು ಇಂದಿನ ಜನ್ಮದಲ್ಲಿ ದೇವರ ಆಶೀರ್ವಾದದಿಂದ ಭೂಮಿಗೆ ಬಂದು ಸಿಕ್ಕಾಬಟ್ಟೆ ದುಡ್ಡು ಮಾಡ್ತಾರೆ. ನೋಡಿ, ಕಲಿಯುಗದಲ್ಲಿ ಏನು ಬೇಕು? ಮೊದಲು ಮನುಷ್ಯನಿಗೆ ಆರೋಗ್ಯ ಭಾಳ ಮುಖ್ಯ, ಜೊತೆಗೆ ದುಡ್ಡು ಮತ್ತು ಮಾನವೀಯತೆ ಸಂಸ್ಕಾರಗಳು ಭಾಳ ಮುಖ್ಯ, ಮತ್ತು ದಾನ ಧರ್ಮಗಳು ಮಾಡೋ ಪ್ರಕ್ರಿಯೆಗಳು ಇಟ್ಕೊಂಡಿರಬೇಕು. ಈ ಈ ಒಂದು ವಿಚಾರದಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ದುಡ್ಡೇ ಬಂದು ಇವ್ರ ಕಾಲಿಗೆ ಬೀಳುತ್ತೆ. ಯಾವ್ಯಾವ ರಾಶಿ ನಕ್ಷತ್ರದವ್ರು ಗೊತ್ತಾ? ಮೊದಲು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಮೇಷರಾಶಿ ಭರಣಿ ನಕ್ಷತ್ರದವರು, ವೃಷಭ ರಾಶಿ ರೋಹಿಣಿ ನಕ್ಷತ್ರದವರು, ಈ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರದವರು, ಕಟಕ ರಾಶಿ ಪುನರ್ವಸು, ಕಟಕ ರಾಶಿ ಪುಷ್ಯ ನಕ್ಷತ್ರ, ಈ ಕನ್ಯಾ ರಾಶಿ ಉತ್ತರ ನಕ್ಷತ್ರ, ಈ ಒಂದು ತುಲಾ ರಾಶಿ ವಿಶಾಖ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ವಿಶಾಖ ನಕ್ಷತ್ರ, ಧನಸ್ಸು ರಾಶಿ ಪೂರ್ವಾಷಾಢ, ಮಕರ ರಾಶಿ ಶ್ರವಣ ನಕ್ಷತ್ರ, ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರ, ಮೀನ ರಾಶಿ ಪೂರ್ವಭಾದ್ರ ನಕ್ಷತ್ರದವರಿಗೆ, ಇವರಿಗೆ ಈ ಒಂದು ರಾಶಿ ನಕ್ಷತ್ರದವರಿಗೆ ಆ ದೇವರ ಆಶೀರ್ವಾದದಿಂದ, ಇಂದಿನ ಜನ್ಮದ ದೇವರ ಆಶೀರ್ವಾದದಿಂದ ಹೆಂಗಪ್ಪ ಅಂತಂದರೆ, ಲಗ್ನದಿಂದ ಪಂಚಮ ಸ್ಥಾನ ನೋಡ್ತೀವಿ, ಪೂರ್ವ ಪುಣ್ಯ ಸ್ಥಾನ ಅಂತ. ಅದರದ್ದು ಒಂದು ಗ್ರಹದ ಅಧಿದೇವತೆ ಪ್ರತ್ಯಧಿ ದೇವತೆ ಅಂತ ಇರುತ್ತೆ. ಆ ದೇವರು ಒಂದು ಆಶೀರ್ವಾದದಿಂದ ಭೂಮಿಗೆ ಬಂದು ಸಿಕ್ಕಾಬಟ್ಟೆ ದುಡ್ಡು ಮಾಡ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ಇವರಿಗೆಲ್ಲ 35 ವರ್ಷ ಆದ ನಂತರ ಅಥವಾ 40 ವರ್ಷ ಆದ ನಂತರ ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿಗಳು, ಸಕ್ಸಸ್ಸು, ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಎಲ್ಲ ಕ್ಷೇತ್ರದಲ್ಲೂ ಮಿಂಚೆದ್ದುವ ರಾಶಿ ನಕ್ಷತ್ರದವರು. ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ, IT-BT ಸೆಕ್ಟರ್ಸ್ಗಳಲ್ಲಿ, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಯಾವುದೇ ಬಿಸ್ನೆಸ್ ತಗೊಳ್ಳಿ, ಯಾವುದೇ ಕೃಷಿ ವ್ಯವಸಾಯ ತಗೊಳ್ಳಿ, ರಾಜಕೀಯದಲ್ಲೇ ತಗೊಳ್ಳಿ, ಫಿಲಿಮ್ ಲ್ಯಾಂಡಲ್ಲೇ ತಗೊಳ್ಳಿ, ಚಲನಚಿತ್ರ ರಂಗದಲ್ಲಿ, ಕೈಗಾರಿಕೋದ್ಯಮಗಳಲ್ಲಿ, TV ಮೀಡಿಯಾ ಮಾಧ್ಯಮ ಲೋಕದಲ್ಲಿ, ಯೂಟ್ಯೂಬುಗಳಲ್ಲಿ ಫೇಮಸ್ ಆಗಿರ್ತಾರೆ, ಇನ್ಸ್ಟಾಗ್ರಾಮ್ಗಳಲ್ಲಿ ಫೇಮಸ್ ಆಗಿರ್ತಾರೆ, ಫೇಸ್ಬುಕ್ಗಳಲ್ಲಿ ಫೇಮಸ್ ಆಗಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೇ ತುಂಬ ಫೇಮಸ್ ಆಗಿರ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ಇವರಿಗೆಲ್ಲ 35 ವರ್ಷ ಆದ ನಂತರ, 40 ವರ್ಷ ಆದ ನಂತರ ಸಿಕ್ಕಾಬಟ್ಟೆ ದುಡ್ಡು, ಸಿಕ್ಕಾಬಟ್ಟೆ ಆಸ್ತಿ, ಸಿಕ್ಕಾಬಟ್ಟೆ ಹಣ, ಖಂಡಿತವಾಗ್ಲೂ 100ಕ್ಕೆ 30% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ, ದುಡ್ಡಿನ ಆಶೀರ್ವಾದನೂ ಇರುತ್ತೆ. ಮನುಷ್ಯನಿಗೆ ಇನ್ನೇನು ಬೇಕ್ರಿ? ಕಲಿಯುಗದಲ್ಲಿ ಪದೇ ಪದೇ ಹೇಳ್ತಿರ್ತೀನಿ, ಆರೋಗ್ಯ ದುಡ್ಡು ಇವೆರಡು ಕಣ್ಣುಗಳಿದ್ದಂಗೆ. ಉಸಿರಿರೋವರೆಗೂ ಆರೋಗ್ಯ, ಉಸಿರು ಹೋಗೋವರೆಗೂ ದುಡ್ಡಿದ್ದು ಬಿಟ್ಟರೆ ಇನ್ನೇನು ಬೇಕು ಮನುಷ್ಯನಿಗೆ? ಮಾನವೀಯತೆಗಳು ಇಟ್ಕೊಳ್ಳಿ, ಸಂಸ್ಕಾರಗಳು ಬೆಳೆಸ್ಕೊಳ್ಳಿ, ದಾನ ಧರ್ಮಗಳು ಮಾಡ್ತಾ ಬನ್ನಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರುಗಳಾಗ್ರಿ, ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಜೀವನದಲ್ಲಿ ಎಕ್ಸಲೆಂಟಾಗಿರ್ತೀರಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಬಿಟ್ಟಿದ್ದೀನಿ. ಪ್ರತಿ ವಿಡಿಯೋಸ್ಗಳು ಕುತ್ಕೊಂಡು ನೋಡಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ಮೆಂಟರ್ಸ್ ಆಗ್ರಿ, ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಗಂಡನ್ನ ಪ್ರೀತಿಸ್ರಿ, ಹೆಂಡತಿನ ಪ್ರೀತಿಸ್ರಿ, ಮಕ್ಕಳನ್ನ ಪ್ರೀತಿಸ್ರಿ, ತಂದೆ ತಾಯಿನ ಪ್ರೀತಿಸ್ರಿ. ಆಸ್ತಿಗಳು ಬೇಕು, ಹಣ ಬೇಕು ಹಂಗನ್ಕಂಡು ವಿಪರೀತ ದುರಾಸೆ ಪಟ್ಟು ಜೀವನದಲ್ಲಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡು, ಇಲ್ಲದ ಸಲ್ಲದ ಆರೋಪಗಳಿಗೆ ಗುರಿಯಾಗಿ ಹೇಳಿಕೆ ಮಾತುಗಳು ಕೇಳ್ಕೊಂಡು
ಅವ್ರಿವ್ರ ಮಾತುಗಳು ಕೇಳ್ಕೊಂಡು ಜೀವನಗಳು ಸರ್ವನಾಶ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮಸ್ಕಾರ.